ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮಾನ್ಯತೆ ನವೀಕರಣಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಲವಾರು ಮಾನದಂಡಗಳು ಇರುತ್ತೆ. ಮೊದಲಿಗೆ 1 ವರ್ಷ ಮಟ್ಟಿಗೆ ಮಾನ್ಯತೆ ಕೊಟ್ಟು ಅವುಗಳು ಸರಿಯಾದ ರೀತಿಯಲ್ಲಿ ಮುಂದುವರೆದರೆ ಮಾತ್ರ 10 ವರ್ಷಕ್ಕೆ ಮಾನ್ಯತೆ ಕೊಡ್ತಾರೆ. ಹಳಿ ಶಾಲೆಗಳು ಎಲ್ಲ ಮಾನದಂಡಗಳ ಪ್ರಕಾರ ಯಥಾಸ್ಥಿತಿ ಮುಂದುವರೆದರೆ ಮಾತ್ರ 10 ವರ್ಷ ಮಾನ್ಯತೆ ಮುಂದುವರೆಸ್ತಾರೆ. ಆದರೆ ಬೆಳಗಾವಿ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಅದ್ಯಾವುದನ್ನ ಸರಿಯಾಗಿ ಪರಿಶೀಲಿಸದೆ ಶಿಕ್ಷಣ ಇಲಾಖೆ ಮಾನದಂಡಗಳನ್ನು ಗಾಳಿಗೆ ತೂರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಮಾನ್ಯತೆ ಕೊಡ್ತಾ ಇರೋದು ಬೆಳಕಿಗೆ ಬಂದಿದೆ. ಹೌದು, ಬೆಳಗಾವಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾನದಂಡ ಇಲ್ಲದೆ ಇರುವ ಹಲವು ಅನುದಾನಿತ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು 10 ವರ್ಷದ ಮಾನ್ಯತೆ ಪಡೆದಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಮಾನದಂಡ ಪ್ರಕಾರ ಶಾಲೆಯ ನಿರ್ಮಾಣದ ಜಮೀನು ಎನ್ಎ ಇರಬೇಕು, ಶಿಕ್ಷಣ ಉದ್ದೇಶಕ್ಕಾಗಿ ಭೂಮಿ ಪರಿವರ್ತನೆ ಆಗಿರಬೇಕು, ಕಟ್ಟಡ ಸುರಕ್ಷತಾ ಪ್ರಮಾಣಪತ್ರ, ಅಗ್ನಿ ಸುರಕ್ಷಾ ಪ್ರಮಾಣಪತ್ರ, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ವ್ಯವಸ್ಥಿತ ಶೌಚಾಲಯಗಳು, ಮಕ್ಕಳ ದಾಖಲಾತಿ, ಹಾಜರಾತಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಉತ್ತಮವಾದ ಕ್ರೀಡಾಂಗಣ ಕೊಠಡಿಗಳು, ಗ್ರಂಥಾಲಯ, ಸಿಸಿ ಕ್ಯಾಮೆರಾ ಸೇರಿದಂತೆ ಹಲವಾರು ನಿಯಮಗಳು ಅನ್ವಯಿಸುತ್ತೆ. ಆದರೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿನ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೆ 10 ವರ್ಷದವರೆಗೆ ಮಾನ್ಯತೆ ಹಾಗೂ ಮಾನ್ಯತೆ ನವೀಕರಣ ಆಗ್ತಾ ಇರುವುದು ಎಲ್ಲೋ ಒಂದು ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಹಾಗೂ ಡಿಡಿಪಿಐಗಳ ಮೇಲೆ ಅನುಮಾನ ಮೂಡಿಸ್ತಾ ಇದೆ. ಕೆಲವು ಶಾಲೆಗಳಲ್ಲಂತೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಆಟದ ಮೈದಾನಗಳಿಲ್ಲ, ಮಕ್ಕಳ ದಾಖಲಾತಿ ಹಾಜರಾತಿಗಳಂತೂ ತೀರಾ ಕಡಿಮೆ ಇವೆ, ಶುಚಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕಟ್ಟಡ ಸುರಕ್ಷಿತ ಅಗ್ನಿ ಸುರಕ್ಷಾ ಬಗ್ಗೆ ದಾಖಲಾತಿ ಇರೋದೇ ಇಲ್ಲ. ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಾರ್ಯನೀತಿ ಬಗ್ಗೆ ನೂರಾರು ಆರೋಪಗಳು ಜಿಲ್ಲಾದ್ಯಂತ ಕೇಳಿ ಬರ್ತಾ ಇದೆ. ಏನಾದರೂ ಶಿಕ್ಷಣ ಸಚಿವರು ಇತ್ತ ಗಮನಹರಿಸಿ ನಿಯಮಗಳ ಉಲ್ಲಂಘಿಸಿ ಶಾಲೆಗಳಿಗೆ ಮಾಹಿತಿ ನೀಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಮಾನದಂಡ ಉಲ್ಲಂಘಿಸಿ ಮಾನ್ಯತೆ ಪಡೆದ ಶಾಲೆಗಳ ಮಾನ್ಯತೆಯನ್ನ ರದ್ದುಪಡಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ, ಚಿಕ್ಕೋಡಿ.